ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಒನ್ ಲೈಫ್ ಬ್ರೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಅಕ್ಷಯ್. ನಾನು ರೈಡಿಂಗ್ ರಿವ್ಯೂ ಮಾಡ್ತಾ ಇರೋ ಬೈಕ್ ದಿ ಆಲ್ ನ್ಯೂ 2024 ಬಜಾಜ್ ಪಲ್ಸರ್ N125 ಬೈಕ್ನ ರೈಡಿಂಗ್ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಬೈಕ್ನ ಸ್ಪೆಸಿಫಿಕೇಶನ್, ಫೀಚರ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ಈ ಬೈಕ್ನ ಯಾಕೆ ತೊಗೊಬೇಕು, ಈ ಬೈಕ್ನ ಪರ್ಪಸ್ ಏನು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. ಫೈನಲ್ ಆಗಿ ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಇನ್ನೇನು ಮಾಡೋಣ, ಲೆಟ್ಸ್ ಡೈವ್ ಇಂಟು ಎ ರಿವ್ಯೂ. ಲುಕ್ ವಿಚಾರಕ್ಕೆ ಬಂದಾಗ ಯೂತ್ಫುಲ್ ಆಗಿಬಿಟ್ಟಿದ್ದಾರೆ, ಫಂಕಿ ಆಗಿಬಿಟ್ಟಿದ್ದಾರೆ. ಡಿಸೈನ್ ವಿಚಾರಕ್ಕೆ ಬಂದಾಗ ಏರೋಡೈನಮಿಕಲಿ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಆ್ಯಂಡ್ ಸ್ಟೈಲಿಂಗ್ ವಿಚಾರಕ್ಕೆ ಬಂದಾಗ ಸೂಪರ್ ಮೋಟಾರ್ ಬೈಕ್ ಇರುತ್ತಲ್ಲ ಆ ಥರ ಡಿಸೈನ್ ಮಾಡಿಬಿಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳಬೇಕು ಅಂದರೆ ಈ ಒಂದು ಪಾರ್ಟು ಅದೇ ಥರ ಬಿಟ್ಟಿದ್ದಾರೆ. ಓವರ್ ಆಲ್ ಲುಕ್ ವೈಸು, ಡಿಸೈನ್ ವೈಸು ಏನೋ ಯೂತ್ಫುಲ್ ಆಗಿದೆ ಅಂತ ಹೇಳ್ಬೋದು. ಬಜಾಜ್ ಅವರು ಪಲ್ಸರ್ ಬೈಕ್ನಲ್ಲಿ N ಸೀರೀಸ್ನಲ್ಲಿ ಇದೊಂದು ಬೈಕ್ ಬಾಕಿ ಇತ್ತು ಬಿಡೋದು, ಬಿಟ್ಟಿದ್ದಾರೆ. ಸೊ ಇನ್ನೊಂದು ಬಾಕಿ ಇರೋದೇನಂದರೆ 100cc ಬಿಡಬೇಕು. ಅದು ಬಿಟ್ಟು ಇನ್ಯಾವ CCನೂ ಏನೋ ಯಾವ CCನೂ ಇಲ್ಲ, 50cc ಅಂತೂ ಇಲ್ಲ. ಸೊ ಅದು KTM ಅಲ್ಲಿ ಬರುತ್ತೆ, ಎಂಡ್ಯೂರೋ ಬೈಕಲ್ಲಿ. ಅದು ಬಿಟ್ಟರೆ ಇಲ್ಲಿ 100ಗೆ ಲಾಸ್ಟು. ಜಾಸ್ತಿ ಮೈಲೇಜ್ ಕೊಡುತ್ತೆ ಆ್ಯಂಡ್ ಕಂಫರ್ಟ್ ಲೆವೆಲ್ ಜಾಸ್ತಿ ಇದೆ. ಲೈಟ್ ವೆಯ್ಟ್ ಗಾಡಿ, 125 kg ಅಷ್ಟೇ ಬರೋದು ಈ ಒಂದು ಗಾಡಿ. ಸೊ ಸಿಟಿ ಯೂಸೇಜ್ಗೆ ತಾನ್ಬೇಕು, ಆರಾಮಾಗೆ ರಿಲ್ಯಾಕ್ಸಾಗಿ ಸಿಟಿಯಲ್ಲೆಲ್ಲ ಓಡಾಡ್ಬೋದು. ಆ್ಯಂಡ್ ತುಂಬಾ ದೊಡ್ಡದಾಗಿಲ್ಲ, ಲೀನಾಗಿದೆ, ಚಿಕ್ಕದಾಗಿದೆ. ಇನ್ನು ಫ್ರೇಮ್ ವಿಚಾರಕ್ಕೆ ಬಂದಾಗ ಟ್ಯೂಬ್ಯುಲರ್ ಫ್ರೇಮ್ ಬರುತ್ತೆ, ಕ್ರ್ಯಾಶ್ ಗಾರ್ಡ್ ಎಲ್ಲ ಕೊಟ್ಟಿದ್ದಾರೆ, ಕಿಕ್ ಸ್ಟಾರ್ಟರ್ ಬರುತ್ತೆ, ಫುಟ್ ಪೈಪ್ಸ್ ಎಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಆರಾಮಾಗಿ ಕುತ್ಕೊಂಡು ಹೋಗ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ನಾನು ಓಡಿಸಿದ್ದೀನಿ, ಓಡಿಸಿದಾದ್ಮೇಲೆ ರಿವ್ಯೂ ಮಾಡ್ತಾ ಇದ್ದೀನಿ. ತುಂಬಾ ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ. ಫ್ರಂಟ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಅದಕ್ಕೆ ಕವರ್ನ ಕೊಟ್ಟಿದ್ದಾರೆ. CNG ಫ್ರೀಡಮ್ ಬೈಕ್ ಇದೆಯಲ್ಲ, ಅದರಲ್ಲಿ ಫ್ರೀಡಮ್ ಅಂತ ರಿಟರ್ನ್ ಮಾಡಿರ್ತಾರೆ ಇಲ್ಲಿ. ಸೊ ಅದೇ ಥರ ಇಲ್ಲಿ ಕವರ್ ಕೊಟ್ಟಿದ್ದಾರೆ, ಬಟ್ ಇಲ್ಲೇನು ಸ್ಟಿಕ್ರಿಂಗ್ ಅಥವಾ ನೇಮಿಂಗ್ ಏನು ಮಾಡಿಲ್ಲ. ಫ್ರಂಟ್ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್ ಬರುತ್ತೆ, ಅಲಾಯ್ ವೀಲ್ಸ್ ಜೊತೆ ಬರುತ್ತೆ. ಆ್ಯಂಡ್ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡಿಸ್ಕ್ ಬ್ರೇಕ್ ಬರುತ್ತೆ. ಎಲ್ಲೂ ಸಿಂಗಲ್ ಚಾನಲ್ ABS, ಡ್ಯುಯಲ್ ಚಾನಲ್ ABS ಅಂತ ಮೆನ್ಷನ್ ಮಾಡಿಲ್ಲ. ಆ್ಯಂಡ್ ರಿಫ್ಲೆಕ್ಟರ್ಸ್ ಕೊಟ್ಟಿದ್ದಾರೆ. ಓವರ್ ಆಲ್ ಸಿಟಿ ಯೂಸೇಜಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅಲಾಯ್ ವೀಲ್ಸ್ ಡಿಸೈನು ಸಿಂಪಲ್ ಆಗಿದೆ. ಫ್ರಂಟ್ ವೀಲು ಟ್ಯೂಬ್ಲೆಸ್ ಟೈರ್ ಆಗಿರುತ್ತೆ. ಬ್ಯಾಕ್ ವೀಲ್ನ ಸಸ್ಪೆನ್ಷನ್ ವಿಚಾರಕ್ಕೆ ಬಂದಾಗ ಮೋನೋ ಸ್ಟಾಕ್ ಸಸ್ಪೆನ್ಷನ್ ಜೊತೆ ಬರುತ್ತೆ. ಆ್ಯಂಡ್ ಬ್ಯಾಕ್ ಸೈಡ್ನ ವೀಲ್ ವಿಚಾರಕ್ಕೆ ಬಂದಾಗ 17 ಇಂಚಸ್ ಟೈರ್ ಪ್ರೊಫೈಲ್, ಅಲಾಯ್ ವೀಲ್ಸ್ ಟ್ಯೂಬ್ಲೆಸ್ ಟೈರ್ ಜೊತೆ ಬರುತ್ತೆ. ಬ್ಯಾಕ್ ಸೈಡ್ನ ಬ್ರೇಕಿಂಗ್ ವಿಚಾರಕ್ಕೆ ಬಂದಾಗ ಡ್ರಮ್ ಬ್ರೇಕ್ ಬರುತ್ತೆ. ಆ್ಯಂಡ್ ಸ್ವಿಂಗ್ ಆರ್ಮ್ನೆಲ್ಲ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಟೈರ್ ಹಗ್ಗರ್ ಕೊಟ್ಟಿದ್ದಾರೆ, ಸ್ಯಾರಿ ಗಾರ್ಡ್ ಕೊಟ್ಟಿದ್ದಾರೆ. ಆ್ಯಂಡ್ ಓವರ್ ಆಲ್ ಬ್ಯಾಕ್ ಸೈಡಿಂದ ತುಂಬಾ ಇಂಪ್ರೆಸಿವ್ ಅನ್ಸ್ಲಿಲ್ಲ, ಚೆನ್ನಾಗಿ ಕಾಣುತ್ತೆ ಗಾಡಿ. ಇಲ್ಲಿ ನೋಡ್ಬೋದು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಕೊಟ್ಟಿದ್ದಾರೆ, ಸೆಂಟರ್ ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡ್ ನ ವೀಲ್ ನ ಡ್ರೈವ್ ಬಂದು ಚೈನ್ ಡ್ರೈವ್. ಫ್ರಂಟ್ ಹೆಡ್ಲೈಟ್ ವಿಚಾರಕ್ಕೆ ಬಂದಾಗ LED ಹೆಡ್ಲೈಟ್ ಬರುತ್ತೆ. ಇಂಡಿಕೇಟರ್ಸ್ ವಿಚಾರಕ್ಕೆ ಬಂದಾಗ ಹ್ಯಾಲೋಜನ್ ಬಲ್ಬ್ ಬರುತ್ತೆ. ಟೈಲ್ ಲೈಟ್ ವಿಚಾರಕ್ಕೆ ಬಂದಾಗ LED ಟೈಲ್ ಲೈಟ್ ಬರುತ್ತೆ. ಇಂಡಿಕೇಟರ್ಸ್ ಬಂದು ಹ್ಯಾಲೋಜನ್ ಬಲ್ಬ್ ಬರುತ್ತೆ. ಬಜಾಜ್ ಪಲ್ಸರ್ N125 ಬೈಕ್ ನ ಇಂಜಿನ್ ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದಾಗ 125cc ಸಿಂಗಲ್ ಸಿಲಿಂಡರ್ 4 ಸ್ಟ್ರೋಕ್ 2 ವಾಲ್ವ್ ಏರ್ ಕೂಲ್ಡ್ F5 BS6 E20 ಕಂಪ್ಯಾಟಬಲ್ ಜೊತೆ ಈ ಒಂದು ಬೈಕ್ ಬರುತ್ತೆ. ಮ್ಯಾಕ್ಸಿಮಮ್ ಪವರ್ 12 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ಮ್ಯಾಕ್ಸಿಮಮ್ ಟಾರ್ಕ್ 11 Nm ಆಫ್ ಟಾರ್ಕ್ ಪ್ರೊಡ್ಯೂಸ್ ಆಗುತ್ತೆ. ಆ್ಯಂಡ್ ಮೈಲೇಜ್ ವಿಚಾರಕ್ಕೆ ಬಂದಾಗ 50 ಇಂದ 55 ಕೊಡುತ್ತೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 9.5 ಲೀಟರ್ಸ್ ಕೊಟ್ಟಿದ್ದಾರೆ. ಫ್ಯೂಯಲ್ ಟ್ಯಾಂಕ್ ಬಂದು ಮೆಟಲ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ. ಫೇರಿಂಗ್ಸ್ ಎಲ್ಲ ಫೈಬರ್ ನಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಗೇರ್ ಟ್ರಾನ್ಸ್ಮಿಷನ್ ವಿಚಾರಕ್ಕೆ ಬಂದಾಗ 5 ಸ್ಪೀಡ್ ಗೇರ್ ಟ್ರಾನ್ಸ್ಮಿಷನ್ ಬರುತ್ತೆ. ಸರ್ವಿಸ್ ಕಾಸ್ಟ್ ವಿಚಾರಕ್ಕೆ ಬಂದಾಗ ಪೇಡ್ ಸರ್ವಿಸ್ ಅಂತ ಬರುತ್ತಲ್ಲ, ಫ್ರೀ ಸರ್ವಿಸ್ ಎಲ್ಲ ಆದ್ಮೇಲೆ ಪೇಡ್ ಸರ್ವಿಸ್ ಅಂತ ಏನ್ ಬರುತ್ತೆ, 1000 ಇಂದ 2000 ರೂಪಾಯಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೀಳ್ಬೋದು ಅಂತ ಹೇಳ್ಬೋದು. ಯಾಕಂದ್ರೆ ಇದು ಏರ್ ಕೂಲ್ಡ್ ಇಂಜಿನ್ 125cc. ಸೊ ಅದರಿಂದ ಮೇಂಟೆನೆನ್ಸ್ ಫ್ರೀ ಅಂತಾನೆ ಹೇಳ್ಬೋದು ಈ ಒಂದು ಗಾಡಿನ. ಲೈಕ್ ಬ್ರೇಕ್ ಪ್ಯಾಡ್ಸ್ ಒಂದು ಚೆಕ್ ಮಾಡ್ಕೊಳ್ಬೇಕು ವರ್ಷಕ್ಕೊಂದ್ಸಲಿ, ಅಷ್ಟೇ ಬಿಟ್ರೆ ಚೈನ್ ಲೂಬ್ ಎಲ್ಲ ಮಾಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ ಇದು ಹೈ ಪವರ್ ಇಂಜಿನ್ ಅಲ್ಲ, ಲೋ ಪವರ್ ಇಂಜಿನ್. ಆರಾಮಾಗಿ ಮೇಂಟೈನ್ ಮಾಡ್ಬೋದು. ಸಿಟಿ ಯೂಸೇಜಲ್ಲಿ ಚಚ್ಚಾಡ್ಬೋದು. ಲೈಕ್ ಸ್ವಿಗ್ಗಿ, ಝೊಮ್ಯಾಟೊ, ರ್ಯಾಪಿಡೋ, ಏನು ನೀವು ಡೈಲಿ ಆಫೀಸು, ಕಾಲೇಜು ಎಲ್ಲಿಗೆ ಬೇಕಾದ್ರೆ ಗಾಡಿನ ತಗೊಂಡೋಗ್ಬೋದು. ಹ್ಯಾಂಡ್ಲಿಂಗ್ ಚೆನ್ನಾಗಿದೆ, ಮಿರರ್ಸ್ ಎಲ್ಲ ಚೆನ್ನಾಗಿದೆ, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ನನ್ನ ಇದು ಬಂದು 5.7. ನನ್ನ ಎರಡೂ ಕಾಲೂ ಫ್ಲಾಟ್ ಫುಟ್ ಆಗುತ್ತೆ ನೋಡಿ, ಆರಾಮಾಗಿ ಕುತ್ಕೊಂಡು ಹೋಗ್ಬೋದು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಬಂದು 198 mm ಬರುತ್ತೆ. ವೀಲ್ ಬೇಸ್ ಬಂದು 1295 mm ಬರುತ್ತೆ. ಆ್ಯಂಡ್ ಇಟ್ ಈಸ್ ಅನ್ ಡೈಲಿ ಯೂಸೇಜ್ ಬೈಕ್ ಅಂತಾನೆ ಹೇಳ್ಬೋದು. ಆ್ಯಂಡ್ ಈ ಒಂದು ಗಾಡಿಯ ಎಕ್ಸ್ ಶೋರೂಮ್ ಪ್ರೈಸ್ ಬಂದು 96,000 ಇರುತ್ತೆ. ಲೈಕ್ 1 ಲಕ್ಷ ಕೊಟ್ಟರು ನಿಮಗೆ
50ರಿಂದ 55 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಒಂದು ಬೈಕಲ್ಲಿ ಇನ್ನೂ ಏನಾರ ಸ್ಪೆಸಿಫಿಕೇಶನ್ ಫೀಚರ್ಸ್ ಇದೆ ಅಂತ ಕೇಳಿದ್ರೆ ಇದರೊಳಗೆ ಆಟೋ ಸ್ಟಾಪ್, ಆಟೋ ಆನ್ ಬರುತ್ತೆ, ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ, ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಸ್ಪೀಡೋಮೀಟರ್ ವಿಚಾರಕ್ಕೆ ಬಂದರೆ LCD ಡಿಸ್ಪ್ಲೇ ಬರುತ್ತೆ. ಇದರೊಳಗೆ ಇನ್ನೊಂದು ಮಾಡಲ್ ಬರುತ್ತೆ, ಅದರೊಳಗೆ ಚಿಕ್ಕ LCD ಡಿಸ್ಪ್ಲೇ ಬರುತ್ತೆ, ಅದರಲ್ಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರಲ್ಲ. ಈ ಒಂದು ಡಿಸ್ಪ್ಲೇಲಿ ಬ್ಲೂಟೂತ್ ಕನೆಕ್ಟಿವಿಟಿ ಬರುತ್ತೆ. ಆ್ಯಂಡ್ ಸ್ಪೀಡೋಮೀಟರು ಮತ್ತು ಓಡೋಮೀಟರು, ಫ್ಯೂಯಲ್ ಗೇಜು, ಟ್ರಿಪ್ ಮೀಟರು ಆ್ಯಂಡ್ ಏನು ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ. ಸೊ ಅದರಿಂದ ನೀವು ಮೆಸೇಜು ಮತ್ತು ಕಾಲ್ ಅಲರ್ಟ್ಸ್ ಎಲ್ಲ ಇದರೊಳಗೆ ಬರುತ್ತೆ. ಸೈಡ್ ಸ್ಟ್ಯಾಂಡ್ ಇಂಡಿಕೇಶನ್ ತೋರಿಸುತ್ತೆ, ಸಮ್ ವಾರ್ನಿಂಗ್ ಲೈಟ್ಸ್ ಎಲ್ಲ ಬರುತ್ತೆ. ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ. ಇನ್ಫಿನಿಟಿ ಡಿಸ್ಪ್ಲೇ, ಏನೂ ಇಲ್ಲ. ನಂಬರ್ ಪ್ಲೇಟ್ ಹೋಲ್ಡರ್ ಕೊಟ್ಟಿದ್ದಾರೆ ಅಷ್ಟೇ, ಬಿಟ್ಟರೆ ಇನ್ನೇನು ಇಲ್ಲ ಮುಂದ್ಗಡೆ. ಓವರಾಲ್ ಹೇಳಬೇಕು ಅಂದರೆ ಒಂದು ಪ್ರಾಕ್ಟಿಕಲ್ ಗಾಡಿ ಅಂತ ಹೇಳ್ಬೋದು. ಪರ್ಪಸ್ ವಿಚಾರಕ್ಕೆ ಬಂದಾಗ ಸಿಟಿ ಯೂಸೇಜು, ಲೈಟ್ ವೇಟ್ ಇರುತ್ತೆ, ಟ್ರಾಫಿಕಲ್ಲೆಲ್ಲ ಆರಾಮಾಗಿ ಅಲ್ಲಾಡ್ಸ್ಕೊಂಡು ಹೋಗ್ಬೋದು. ಅಂದರೆ ಅಲ್ಲಾಡ್ಸ್ಕೊಂಡು ಅಂದರೆ ಆರಾಮಾಗಿ ನುಗ್ಗಿಸ್ಕೊಂಡೆಲ್ಲ ಹೋಗ್ಬೋದು. ಅದನ್ನು ನನ್ನ ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನೀವು ವಿಡಿಯೋ ನೋಡಿ ಲಾಸ್ಟಿಗೆ. ಆ್ಯಂಡ್ ಇನ್ನು ಸ್ವಿಚಸ್ ಕ್ವಾಲಿಟೀಸ್ ವಿಚಾರಕ್ಕೆ ಬಂದಾಗ ಬಜಾಜ್ ಪಲ್ಸರ್ NS 200 ಯಾವ ಥರ ಬಿಟ್ಟಿದ್ದಾರೋ ಅದೇ ಥರ ಬಿಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸು ಸೇಮ್ ಇದೆ. ಆರನ್ ಈ ಥರ ಇದೆ. ಆ್ಯಂಡ್ ಇಂಡಿಕೇಟರ್ಸ್ ಎಲ್ಲ ಈ ಥರ ವರ್ಕ್ ಆಗುತ್ತೆ. ಸೊ ಇಟ್ಸ್ ಅನ್ ಅಗೇನ್ ಐ ಆಮ್ ಟೆಲ್ಲಿಂಗ್ ಇಟ್ ಈಸ್ ಅನ್ ಪ್ರಾಕ್ಟಿಕಲ್ ಬೈಕ್. ಪರ್ಪಸ್ಸು ಸಿಟಿ ಯೂಸೇಜು, ಲೈಟ್ ವೇಟ್ ಇರುತ್ತೆ, ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಟಾರ್ಟಿಂಗ್ ಟೈಪ್ ವಿಚಾರಕ್ಕೆ ಬಂದಾಗ ಸೆಲ್ಫ್ ಸ್ಟಾರ್ಟರ್ ಬರುತ್ತೆ, ಕಿಕ್ ಸ್ಟಾರ್ಟರು ಬರುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ಥರ ಸ್ಟಾರ್ಟ್ ಮಾಡ್ಕೊಳ್ಳಿ. ಬಟ್ ಕಿಕ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಗೇರಲ್ಲಿ ಇರಬಾರ್ದು, ನ್ಯೂಟ್ರಲಲ್ಲಿ ಇರಬೇಕು, ಅಷ್ಟೇ ಬಿಟ್ಟರೆ ಇನ್ನೇನು ಇಲ್ಲ. ಸೊ ಇನ್ನೇನು ಮಾಡೋಣ, ಲೆಟ್ಸ್ ಗೋ ಫಾರ್ ಅ ರೈಡ್. ನನ್ನ ಒಂದು ರೈಡಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ನಾನು ರೈಡಿಂಗ್ ರಿವ್ಯೂ ಮಾಡ್ತಿರೋ ಬೈಕ್ ಬಜಾಜ್ ಪಲ್ಸರ್ N125 ಬೈಕ್ನ. ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಎಲ್ಲ ನೋಡೋಣ. ದಿಸ್ ಈಸ್ ದಿ ಕೀ, ಲೆಟ್ಸ್ ಗೋ ಫಾರ್ ಅ ರೈಡ್. ಗಾಡಿನ ಸ್ಟಾರ್ಟ್ ಮಾಡೋಣ. ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ರಿಯಾಕ್ಟ್ ಆಗುತ್ತೆ. ಇಂಜಿನ್ ಕಿಲ್ ಸ್ವಿಚ್ನ ಆನ್ ಮಾಡೋಣ. ಇದರಲ್ಲಿ ಸೈಲೆನ್ಸ್ ಸ್ಟಾರ್ಟ್ ಫೀಚರ್ ಇದೆ ನೋಡಿ, ಈ ಥರ ಸ್ಟಾರ್ಟ್ ಆಯಿತು. ಎಕ್ಸಾಸ್ಟ್ ಸೌಂಡ್ ಈ ಥರ ಇದೆ, ಇಂಜಿನ್ ಸೌಂಡ್ ಈ ಥರ ಇದೆ. ಇದರೊಳಗೆ ಕಿಕ್ ಸ್ಟಾರ್ಟರು ಬರುತ್ತೆ, ಸೆಲ್ಫ್ ಸ್ಟಾರ್ಟರ್ ಬರುತ್ತೆ. ನಿಮಗೆ ಯಾವ್ದು ಅನುಕೂಲನೋ ಅದನ್ನು ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಹೋಗಿ. ಆ್ಯಂಡ್ ಇದರೊಳಗೆ ಆಟೋ ಸ್ಟಾಪ್, ಆಟೋ ಆನ್ ಅಂತ ಬರುತ್ತೆ. ಸೊ ಅದನ್ನು ಸ್ವಿಚ್ ಮಾಡ್ಕೊಬೇಕು. ಈಗ ಸ್ಪೀಡೋಮೀಟರ್ಗೆ ವಯರ್ ಕನೆಕ್ಟ್ ಆಗಿಲ್ಲ, ಅದಕ್ಕೋಸ್ಕರ ಆಟೋ ಸ್ಟಾಪು ಆಟೋ ಆನು ವರ್ಕ್ ಆಗೋಲ್ಲ. ಬಟ್ ಇಟ್ ಈಸ್ ಅ ನಾರ್ಮಲ್, ಎಲ್ಲ ಐಡಿಯಲ್ ಸ್ಟಾಪ್ ಬಟನ್ ಯಾವ ಥರ ಕಾರಲ್ಲಿ ವರ್ಕ್ ಆಗುತ್ತೋ ಅದೇ ಥರ ಇದರಲ್ಲಿ ವರ್ಕ್ ಆಗುತ್ತೆ. ಕ್ಲಚ್ ಇಟ್ಕೊಂಡು ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಲೆಟ್ಸ್ ಸಿ ದಿ ಪರ್ಫಾರ್ಮೆನ್ಸ್ ಆಫ್ N125. ಫಸ್ಟ್ ಗೇರ್, ತುಂಬಾ ಲೈಟ್ ವೇಟ್ ಆಗಿದೆ. ಫುಲ್ ಚಿಕ್ಕ ಗಾಡಿ ಅನಿಸುತ್ತೆ ನನಗೆ. ಬಟ್ ನಾನು ಆರಾಮಾಗಿ ಕುಂತಿದ್ದೀನಿ. ನೋಡಿ, ಲೈಟ್ ಈ ಥರ ಫಾಲ್ ಆಗುತ್ತೆ, ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ಥರ ಕಾಣುತ್ತೆ. ಸೊ ಲೈಟ್ನ ವಿಸಿಬಿಲಿಟಿ ನೋಡಿದ್ರಿ. ಈಗ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಸೆಕೆಂಡ್, ಥರ್ಡ್, ಫ್ರಂಟ್ ಬ್ರೇಕ್ ಚೆನ್ನಾಗಿದೆ. ಸೊ ಟಾರ್ಕು ಮತ್ತು ಪವರು 1.8 ಡಿಫ್ರೆನ್ಸ್ ಇದೆ. ಟಾರ್ಕೆ ಕಮ್ಮಿ ಇದೆ. ಸೊ ಇದು ಒಂಥರ ಸ್ಪೋರ್ಟ್ಸ್ ಬೈಕ್ ಥರ ಬಿಟ್ಟಿದ್ದಾರೆ. ಪವರ್ ಜಾಸ್ತಿ ಕೊಟ್ಟು 12 PS ಆಫ್ ಪವರ್ ಪ್ರೊಡ್ಯೂಸ್ ಆಗುತ್ತೆ. ನನ್ನ ವೆಯ್ಟ್ ಬಂದು 90 kg. ಹಪ್ಪೆ ಆ ಥರ ಹತ್ತುತ್ತೆ ನೋಡಿ. ದಮ್ಮಿದ ಗಾಡಿಯಲ್ಲಿ. ಬ್ರೇಕಿಂಗು ಚೆನ್ನಾಗಿದೆ ಗುರು.
ಬ್ಯಾಕ್ ಸೈಡು ಡ್ರಮ್ ಬ್ರೇಕು, ಫ್ರಂಟು ಡಿಸ್ಕ್ ಬ್ರೇಕು ಚೆನ್ನಾಗೆ ಬೈಟ್ ಮಾಡುತ್ತೆ. ಪಿಕಪ್ ಚೆನ್ನಾಗಿದೆ. ಬನ್ನಿ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ. ನ್ಯೂಟ್ರಲಿಗೆ ಹಾಕೋಣ ಫಸ್ಟು. ಈಗ ನ್ಯೂಟ್ರಲಿಗೆ ಬಿದ್ದಿದೆ. 5 ಗೇರ್ಸ್ ಇದೆ. ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ನೋಡೋಣ ಯಾವ ಥರ ಪರ್ಫಾರ್ಮೆನ್ಸ್ ಆಗುತ್ತೆ ಈ ಒಂದು ಗಾಡಿ ಅಂತ. ಫಸ್ಟ್ ಗೇರ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್. ಶಾರ್ಟ್ ಗೇರ್ ಶಿಫ್ಟು ಫುಲ್ಲು. ಸಸ್ಪೆನ್ಷನ್ಗಳು ಚೆನ್ನಾಗಿದ್ದಾವೆ ಫ್ರಂಟ್ ಟು ಬ್ಯಾಕು. ಕುಲುಕುತ್ತೆ ಗಾಡಿ. ಮನವರೆಲ್ಲ ಆರಾಮಾಗಿ ತಾಣ್ಬೋದು. ಕಂಟ್ರೋಲಿಂಗ್ ಚೆನ್ನಾಗಿದೆ. ಪಿಕಪ್ಪು ಚೆನ್ನಾಗಿದೆ. ಥ್ರಾಟಲ್ ರೆಸ್ಪಾನ್ಸು ಚೆನ್ನಾಗಿದೆ. ಹ್ಯಾಂಡಲ್ ಬಾರ್ ಮಾತ್ರ ಚಿಕ್ಕದಾಗಿದೆ. ಹ್ಯಾಂಡಲ್ ಬಾರ್ ದೊಡ್ಡದಾಗಿ ಕೊಟ್ಟಿರೋ ಚೆನ್ನಾಗಿರೋದು. ಸೊ ಗೇರ್ ಟು ಗೇರ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ಹೈಯರ್ ಸ್ಪೀಡ್ಸ್ ಎಲ್ಲ ಹೊಡಿಬೋದು. ಲೈಕ್ 90-80 ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಹೊಡಿಯೋಕ್ಕಾಗಲ್ಲ. ಡೌನ್ ಗೇರ್, ಸೊ ಡೌನ್ ಗೇರಿಗೆ ಶಿಫ್ಟ್ ಮಾಡಿದ್ರೆ ಪಿಕಪ್ ಹಂಗೆ ಎದ್ದಳ್ತದೆ. ತುಂಬಾ ಲೈಟ್ ವೇಟ್ ಆಗಿದೆ. ಓಹೋ ಹೋ 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 ಹೋ. ಕಂಟ್ರೋಲಿಂಗು ಚೆನ್ನಾಗಿದೆ ಗುರು. ಅಂದರೆ ಓವರಾಲ್ ಬಾಡಿ ತುಂಬ ಲೀನಾಗಿರೋದ್ರಿಂದ ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು ಹೈಯರ್ ಸ್ಪೀಡ್ಸಲ್ಲಿ ಇದ್ರೂ. ಬ್ಯಾಕ್ ಸೈಡ್ ಸಸ್ಪೆನ್ಷನ್ ತುಂಬಾ ಸ್ಮೂತ್ ಆಗಿದೆ ಅಂತ ಹೇಳ್ಬೋದು. ಇದೊಂದು ಸ್ಪೋರ್ಟ್ಸ್ ಗಾಡಿ ಅಂತೂ ಅಲ್ಲ, ಇದು ಸ್ಪೋರ್ಟ್ಸ್ ಗಾಡಿ ಥರ ಬಿಟ್ಟಿದ್ದಾರೆ ನೋಡಿ. ಮನೂವರ್ ಯಾವ ಥರ ತಂಡೆ ಇನೋವಾ ಕಾರಿಗೆ. ಆ್ಯಂಡ್ ಬ್ರೇಕ್ ಲಿವರು ತುಂಬ ದೊಡ್ಡದಾಗಿದೆ. ಕ್ಲಚ್ ಲಿವರು ತಿನ್ನಾಗಿ ಬಿಟ್ಟಿದ್ದಾರೆ. ಬಜಾಜ್ ಅವರು ಎಲ್ಲ ಒಂದು CCಯ ಪ್ಲ್ಯಾಟ್ಫಾರ್ಮ್ಸ್ ಇದೆಯಲ್ಲ ಕಬ್ಜಾ ಮಾಡ್ತಾರೆ ಪಕ್ಕ. ಯಾಕಂದರೆ ಅವ್ರಿಗೆ ಗೊತ್ತು ಮಾರ್ಕೆಟ್ ಯಾವ ಥರ ಇದೆ, ಜನಗಳು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ ಬೈಕ್ಸ್ನ ಅಂತ. ಅದಕ್ಕೋಸ್ಕರ ನೋಡಿ ಬಜಾಜ್ ಪಲ್ಸರ್ NS 400Z ಬಿಟ್ಟಿದ್ದು ಹೆಂಗೆ ಸೇಲ್ ಆಗಿಬಿಡ್ತು ಸಖತ್ತಾಗಿ. ಈಗ ಸಿಟಿಯಲ್ಲಿ ಯಾವ ಥರ ಗಾಡಿ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ನೋಡೋಣ. ಉದ್ದ ಇಲ್ಲ ಗಾಡಿ, ಆರಾಮಾಗೆ ಓಡಿಸ್ಬೋದು ನೋಡಿ. ಈ ಥರ ಎಲ್ಲ ಆಟ ಆಡ್ಬೋದು. ನನಗಂತೂ ರೈಡರ್ ಟ್ರೈಗಳಂತೂ ಸಖತ್ ಇಷ್ಟ ಆಯಿತು. ಕಂಫರ್ಟಬಲ್ ಆಗಿದೆ ಗುರು, ಹಿಂಸೆ ಅನ್ಸಲ್ಲ. ಫುಲ್ಲು ಲೈಟ್ ವೆಯ್ಟು. ಸ್ವಲ್ಪ ಅಂಡರ್ ಪವರ್ ಅನಿಸುತ್ತೆ, ಯಾಕಂದರೆ ನಾನು 650cc ಬೈಕ್ ಓಡಿಸ್ತೀನಲ್ಲ. ಸೊ ಅದಕ್ಕೆ ಕಂಪೇರ್ ಮಾಡಿದ್ರೆ ಇದು ಪವರ್ 125cc 100cc 125cc ಪವರು. ಸೊ ನನಗೆ ಅಷ್ಟು ಫೀಲ್ ಬರಲ್ಲ. ಬಟ್ ಸಿಟಿ ಯೂಸೇಜ್ಗಂತೂ ಮೈಲೇಜು 50-55 ಕೊಡುತ್ತೆ. ಬ್ಯಾಲೆನ್ಸಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಹೀಟಿಂಗ್ ಇಶ್ಯೂಸ್ ಇಲ್ಲ, ಏನೂ ಇಲ್ಲ. ಅವನ ಅಜ್ಜಿ ಸುಮ್ಮನೆ ಓಡಿಸೋದಷ್ಟೇ ಗಾಡಿನ ಪೆಟ್ರೋಲ್ ಹಾಕ್ಸ್ಕೊಂಡು. ಈಗ ಮೈಸೂರು ರೋಡ್ನಲ್ಲಿ ಇದ್ದೀನಿ. ನಿಮಗೊಂದು ಇಂಪಾರ್ಟೆಂಟ್ ವಿಚಾರ ಹೇಳಬೇಕು. ಏನಂದರೆ ಈ ಗಾಡಿ ಮೈಲೇಜ್ ಕೊಡುತ್ತೆ ಅಂತ ಆರಾಮಾಗಿ ತಾಂಡ್ಬಿಡ್ತೀರ. ಮೈಲೇಜು ಚೆನ್ನಾಗಿ ಕೊಡುತ್ತೆ, ಆದರೆ ಮೇಂಟೆನೆನ್ಸ್ ಮಾಡಲ್ಲ ನೀವು. ನಾನು ಮೇಂಟೆನೆನ್ಸ್ ಮಾಡಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇಂಜಿನ್ನು ಸೀಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ನೀವು ಪ್ರತಿ ಸಲಿನೂ 2000 ಕಿಲೋಮೀಟರ್ ಆದಮೇಲೆ 3000 ಕಿಲೋಮೀಟರ್ ಆದಮೇಲೆ ನೀವು ಸರ್ವಿಸ್ ಕೊಡೋ ಅವಶ್ಯಕತೆ ಇಲ್ಲ. ಒಂದು 2000 ಕಿಲೋಮೀಟರ್ ಆದಮೇಲೆ ಶೋರೂಮ್ಗೆ ಹೋಗ್ಬಿಟ್ಟು, ಸರ್ವಿಸ್ ಶೋರೂಮ್ಗೆ ಹೋಗ್ಬಿಟ್ಟು ಆಯಿಲ್ ಲೆವೆಲ್ ಚೆಕ್ ಮಾಡಿಸಿ ಇಂಜಿನಲ್ಲಿ. ಸೊ ಅದು ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಅಂತ. ಜಾಸ್ತಿ ಇದ್ದರೆ ಬಿಡಿ, ನೆಕ್ಸ್ಟ್ ಸರ್ವಿಸಿಗೆ ಅದನ್ನು ಕೊಡ್ರಿ. ಇಲ್ಲ ಆಯಿಲ್ ಕಮ್ಮಿ ಇದ್ದರೆ ಆಯಿಲ್ನ ರೀಪ್ಲೇಸ್ ಮಾಡಿ. ಸೊ ಆಯಿಲ್ ಚೆಕಪ್ ಮಾಡಿಸ್ಕೊಳ್ಳಿ. ಇಲ್ಲ ಅಂದರೆ
ಆಯಿಲ್ ಕಮ್ಮಿ ಆಗಿ ಇಂಜಿನ್ ಸೀಸ್ ಆಗೋ ಎಲ್ಲ ಚಾನ್ಸಸ್ಸು ಇರುತ್ತೆ. ಆ್ಯಂಡ್ ನನ್ನ ಒಂದು ರಿಕ್ವೆಸ್ಟು, ದಯವಿಟ್ಟು ಬೆಂಗಳೂರಿನಲ್ಲಿ ಮೆಲ್ಲು ಕೊಡಿಸಿ ಅಂತ ಹೇಳ್ತೀನಿ. ನಾವೇನೋ ಯೂಟ್ಯೂಬರ್ಸು 4ರಿಂದ 5 ಗಾಡಿ ವಾರಕ್ಕೊಂದ್ಸಲಿ ಓಡಿಸ್ತಿರ್ತೀವಿ, ಗ್ರಿಪ್ ಇರ್ತದೆ. ಆದರೆ ನಿಮಗೆ ಇದೇ ಹೊಸ ಗಾಡಿ ಆಗಿದ್ದರೆ ಹುಷಾರಾಗಿ ಓಡಿಸಿ. ಯಾಕೋ ಟ್ರಾಫಿಕ್ ಆಗಿದೆ ಗುರು. ಟ್ರಾಫಿಕಲ್ಲೆಲ್ಲ ಹಿಂದೆ ಮುಂದೆ ಓಡಿಸೋಕ್ಕೆ ಪಳ್ಳಾಡೋಕ್ಕೆಲ್ಲ ಈ ಥರ ಎಲ್ಲ ಓಡಿಸೋಕ್ಕೆಲ್ಲ ಚೆನ್ನಾಗಿದೆ ಗುರು. ತುಂಬಾ ಲೈಟ್ ವೇಟ್ ಆಗಿದೆ. ಸಿಟಿ ಟ್ರಾಫಿಕಲ್ಲಿ ಆರಾಮಾಗಿ ಓಡಿಸ್ಬೋದು. ಪಾತೋಸ್ ಬಂದು ಓ ಸಸ್ಪೆನ್ಷನ್ ಚೆನ್ನಾಗಿದೆ ಗುರು. ಫ್ರಂಟು ಬ್ರೇಕಿಂಗ್ ಕ್ವಾಲಿಟಿನೂ ಸಾಕಾಗಿದೆ. ಸಸ್ಪೆನ್ಷನ್ ಚೆನ್ನಾಗಿದೆ, ಸ್ಟೆಬಿಲಿಟಿ ಇದೆ. ಪಾದಲ್ಸ್ ಬಂದು ಅಲ್ಲಿ ಇದ್ದಕ್ಕಿದ್ದಂಗೆ ಕಂಟ್ರೋಲು ಚೆನ್ನಾಗೇ ಆಯಿತು. ಸಿಟಿ ಯೂಸೇಜ್ಗಂತೂ ಬೊಂಬಾಟ್ ಗಾಡಿ. ತಾಲೂಕು ಲೆವೆಲಲ್ಲೂ ಈ ಒಂದು ಗಾಡಿನ ಆರಾಮಾಗಿ ಯೂಸ್ ಮಾಡ್ಬೋದು. ಗೇರ್ ಮಾತ್ರ ನಕ್ಕನ್ ಸ್ಲಿಕ್ಕಾಗಿ ಚೇಂಜ್ ಆಗ್ತದೆ, ಟಕ ಅಂತ ಚೇಂಜ್ ಆಗುತ್ತೆ. ಅಸಿಸ್ಟೆಂಟ್ ಸ್ಲಿಪ್ಪರ್ ಕ್ಲಚ್ ಇಲ್ಲ, ಏನೂ ಇಲ್ಲ, ನಾರ್ಮಲ್ ಗಾಡಿ ಇದು. ಗೇರ್ ಟಕ ಅಂತ ಚೇಂಜ್ ಆಗುತ್ತೆ. ಪಿಕಪ್ ನೋಡಿ, ಡೀಸೆಂಟ್ ಆಗಿದೆ ಗಾಡಿ. ಹೇಳಿದ ಮಾತು ಕೇಳುತ್ತೆ. ಸ್ಲಿಕ್ಕವಲ್ಲಿದೆ. ಬ್ಯಾಕ್ ಸೈಡು ವೈಡರ್ ಟೈರ್ ಸೆಕ್ಷನ್ ಏನು ಕೊಟ್ಟಿಲ್ಲ, ನಾರ್ಮಲ್ ಟೈರೇ ಕೊಟ್ಟಿದ್ದಾರೆ. ಬಟ್ ಕಂಫರ್ಟ್ ಲೆವೆಲ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನಿಷಿಯಲ್ ಪಿಕಪ್ಪು ಚೆನ್ನಾಗಿದೆ ಗುರು. ಕಾರ್ನರಿಂಗ್ ಎಲ್ಲ ಆರಾಮಾಗಿ ಮಾಡ್ಬೋದು. ಆರಾಮಾಗಿ ಬಗ್ಗಿಸ್ಬೋದು. ಈಗ ಹಬ್ಬ ಇರೋದು ಈ ಗಾಡಿದು. ಇದ್ರ ಬಾಳು ಈಗ ಮೈಸೂರು ರೋಡಲ್ಲಿ ಗೊತ್ತಾಗ್ತದೆ. ಓ ಸಂಧಿಯಲ್ಲೆಲ್ಲ ಓಡಿಸ್ಬೋದು ಗು. ಸೂಪರ್ ಮೋಟಾರ್ಡ್ ಬೈಕ್ ಥರ ಡಿಸೈನ್ ಮಾಡಿಲ್ಲ, ಹಾಗೆ ಬಿಟ್ಟಿದ್ದಾರೆ. ಓ ನೋಡಿ ಆಟೋಲ್ಸು ಆಂಟಿ ಆಟ ಆಡ್ತಿದ್ರು. ಸಸ್ಪೆನ್ಷನ್ ಸಖತ್ತು. ಫುಲ್ ಶಾರ್ಟ್ ಗೇರ್ ಶಿಫ್ಟು ಸಿಟಿ ಟ್ರಾಫಿಕಲ್ಲೂ. ಬ್ಯಾಕ್ ಸೈಡ್ ಬ್ರೇಕು ಸಖತ್ತಾಗಿದೆ ಗುರು. ಡ್ರಮ್ ಬ್ರೇಕು. ಇದು 2 valve ಇಂಜಿನು, ಆದ್ರೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ. ನನ್ನ ಎರಡೂ ಕಾಲೂ ಫ್ಲ್ಯಾಟ್ ಫುಟ್ ಆಗುತ್ತೆ ಗುರು. ನೋಡಿ ಹಿಂಗೆ ಸಿಟಿಯಲ್ಲೆಲ್ಲ ಹಿಂಗೆ ಓಡಿಸ್ಬೋದು. ತುಂಬಾ ಲೈಟ್ ವೇಟ್ ಆಗಿದೆ. ಟರ್ನಿಂಗ್ ರೇಡಿಯಸ್ ಕಮ್ಮಿನೇ ಇದೆ. ನಾನು ದೊಡ್ಡದಾಗಿ ತಗೊಂಡೆ ಅಷ್ಟೇ. ಮೈಲೇಜ್ ಅರೌಂಡ್ 1 ಲೀಟ್ರಿಗೆ ನೀವು ಆರಾಮಾಗಿ 50ರಿಂದ 60 ಕಿಲೋಮೀಟ್ರ್ ಹೋಗ್ಬೋದು ಅಂತ ಕಂಪ್ನಿಯವ್ರು ಹೇಳ್ತಾರೆ. ರಿಯಲ್ ಟೈಮ್ ವರ್ಲ್ಡಲ್ಲಿ 55 ಕಿಲೋಮೀಟ್ರ್ ಆರಾಮಾಗಿ ಹೋಗ್ಬೋದು. ಯಾಕಂದರೆ ನೀವು ಜೋರಾಗಿ ಓಡಿಸ್ತೀರ. ಹೈಯರ್ RPMಸಲ್ಲಿ ಓಡಿಸಿದ್ರೆ ಗ್ಯಾರಂಟಿ ಮೈಲೇಜ್ ಕೊಡಲ್ಲ. ಆಬ್ವಿಯಸ್ಲಿ ಈ ಒಂದು ಗಾಡಿಯೆಲ್ಲ ತಗೊಳೋದು ನಮ್ಮ ಯೂತ್ಸು. ಸೊ ಯೂತ್ಸು ಯಾರು ಮೆಲ್ಲಗೆ ಓಡಿಸ್ತಾರೆ. ಸೊ ಅದರಿಂದ
ಆದಷ್ಟು ಬೆಂಗಳೂರಿನಲ್ಲಿ ಅಥವಾ ಬೇರೆ ಸಿಟೀಸಲ್ಲಿ ನೀವು ಮೆಲ್ಲು ಕೊಡಿಸಿ ಗಾಡಿ, ಮೈಲೇಜು ಚೆನ್ನಾಗಿ ಕೊಡುತ್ತೆ, ಮೇಂಟೆನೆನ್ಸು ಕಮ್ಮಿ ಬೀಳುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಬಂದು ಹಾವಿ ಬಜಾಜಲ್ಲಿ ತಗೊಳ್ಳಿ. ಈ ಒಂದು ಬೈಕ್ನಲ್ಲಿ ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಬರುತ್ತೆ ನೋಡಿ. ಸೈಡ್ ಸ್ಟ್ಯಾಂಡ್ ಅಂತ ಬಂತು, ಗಾಡಿ ಆಫ್ ಆಯಿತು.